ವಲ್ಕಲ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬಟ್ಟೆ ಅಂತ ಅರ್ಥ. ಪ್ರಾಯ ದಕ್ಷಿಣ ಭಾರತದ ಗಯಾ ಕ್ಷೇತ್ರ ಅಂದರೆ ಈ ವಲ್ಕಲ ಅನ್ನೋ ಕ್ಷೇತ್ರಕ್ಕೆ ಕರೀತಾರೆ. ಇವತ್ತಿನ ದಿನ ಆ ಕ್ಷೇತ್ರಕ್ಕೆ ವರ್ಕಲ ಅಂತ ಹೆಸರು ಬದಲಾವಣೆ ಆಗಿದೆ. ಯಾರಾದರೂ ಕೂಡ ಉತ್ತರ ಭಾರತದಲ್ಲಿ ಇರುವ ಗಯಾ ಕ್ಷೇತ್ರದಲ್ಲಿ ಆ ವಿಷ್ಣುಪಾದ ಏನಿದೆ, ಆ ವಿಷ್ಣುಪಾದದಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಕೇರಳ ರಾಜ್ಯದಲ್ಲಿ ಇರುವ ಈ ವಲ್ಕಲ ಅಥವಾ ವರ್ಕಲ ಅನ್ನೋ ಕ್ಷೇತ್ರದಲ್ಲಿ ಇರುವ ಜನಾರ್ದನ ಸ್ವಾಮಿಯ ದರ್ಶನವನ್ನ ಮಾಡಿ ಆ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಮಾಡಿದರೆ, ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದರೆ ಎಷ್ಟು ಪುಣ್ಯ ದೊರಕಬೇಕೋ ಅಷ್ಟು ಪುಣ್ಯ ನಮಗೆ ದೊರಕತ್ತೆ ಅಂತ ಹೇಳ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯರು ಹೇಳ್ತಾರೆ ತಮ್ಮ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ, ಖಂಡಾ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಪರಮಾತ್ಮನ ನಿರಂತರವಾದ ಯಾವ ಸ್ಮರಣೆ ಇದೆ, ಆ ಭಗವಂತನ ಸ್ಮರಣೆಯೇ ಒಂದು ಧ್ಯಾನ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗಾಗಿ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಪರಮಾತ್ಮ ಆ ಕ್ಷೇತ್ರದಲ್ಲಿ ನೆಲೆಸಿದಂತಹ ಯಾವ ಅನಂತ ಪದ್ಮನಾಭ ಸ್ವಾಮಿ ಇದ್ದಾನೆ, ಹೀಗೆ ಒಂದರಿಂದ ಶ್ರವಣವನ್ನ ಮಾಡಿ, ಇನ್ನೊಂದು ಮನನ ಮಾಡಿ, ಇನ್ನೊಂದು ಧ್ಯಾನವನ್ನ ಮಾಡಿ ಅಂತ ತಿಳಿಸೋದಕ್ಕೋಸ್ಕರವೋ ಏನೋ ಆ ಪರಮಾತ್ಮ 3 ದ್ವಾರಗಳಿಂದ ತನ್ನ ದರ್ಶನವನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾನೆ. ಹೀಗೆ ಆ ಪರಮಾತ್ಮ ಹೇಳ್ತಾನೆ, ತನ್ನ ತ್ರಿಕರಣಗಳಿಂದ ಸಾಧನೆಯನ್ನ ಅನೇಕ ರೀತಿಯಾಗಿ ಮಾಡಿದಾಗ ಮಾತ್ರ ಅವನ ಅನುಗ್ರಹ ಆಗತ್ತೆ ಅನ್ನೋದನ್ನ ಸೂಚನೆ ಮಾಡ್ತಾ ಇದ್ದಾನೋ ಏನೋ ಅಂತ ಅನಿಸುತ್ತೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಮೊದಲಿಗೆ ಪರಮಾತ್ಮನ ತಲೆಯ ದರ್ಶನವನ್ನ ಮಾಡ್ತೇವೆ, ಆಮೇಲೆ ಪರಮಾತ್ಮನ ಪಾದವನ್ನ ಕೊನೆಗೆ ನಾವು ದರ್ಶನವನ್ನ ಮಾಡ್ತೇವೆ. ಪರಮಾತ್ಮ ಏನ್ ಸೂಚನೆ ಮಾಡ್ತಾ ಇದ್ದಾನೆ, ಭಗವಂತನ ಉಪಾಸನೆಯನ್ನ ಯಾವಾಗೋ ಮನಸ್ಸು ಬಂದಾಗ ಅಪರೂಪಕ್ಕೊಮ್ಮೆ ಮಾಡುವಂತಹ ಉಪಾಸನೆ ಇದಲ್ಲ ಹೊರತು, ಪಾದದಿಂದ ಹಿಡಿದು ತಲೆಯ ತನಕ ನನ್ನ ಆರಾಧನೆಯನ್ನ, ನನ್ನ ಪೂಜೆಯನ್ನು ಹೇಗ್ ಮಾಡ್ತೀಯೋ ಹಾಗೆ ನೀನು ಹುಟ್ಟಿದಾಗಿನಿಂದ ಹಿಡಿದು ಸಾಯುವ ತನಕವೂ ಕೂಡ ನನ್ನ ಉಪಾಸನೆಯನ್ನ ಮಾಡು ಅನ್ನೋ ಸಂದೇಶವನ್ನ ಪರಮಾತ್ಮ ಅದನ್ನ ತಿಳಿಸ್ತಾ ಇದ್ದಾನೋ ಏನೋ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುಂದೆ ಆ ಪರಮಾತ್ಮ ಅನೇಕ ರೀತಿಯಾಗಿ ಆ ಅನಂತ ಪದ್ಮನಾಭ ಸ್ವಾಮಿಯ ಸ್ತೋತ್ರವನ್ನ ಮಾಡ್ತಾರೆ. ಹೇಳ್ತಾರೆ, ಪರಮಾತ್ಮ ನಿನ್ನ ಪಾದಗಳ ಆರಾಧನೆಯನ್ನು ಯಾರು ಮಾಡ್ತಾರೋ ಅವರೇ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವ ದುಷ್ಟರಿದ್ದಾರೆ ಆ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ದುಷ್ಟರ ಸಂಹಾರವನ್ನ ಮಾಡಿ ಕೊನೆಗೆ ಮೋಕ್ಷಕ್ಕೂ ಕೂಡ ಹೋಗ್ತಾರೆ. ಹಾಗಾದ್ರೆ ನಿನ್ನನ್ನ ಉಪಾಸನೆ ಮಾಡಿದರೆ, ನಿನ್ನ ಭಕ್ತರಿಗೆ ಇಂಥ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ, ನಿನಗಿನ್ನೆಷ್ಟು ಸಾಮರ್ಥ್ಯ ಇರ್ಲಿಕ್ಕಿಲ್ಲ ಪರಮಾತ್ಮ. ಅನಂತ ಪುರೇಶ ತವ ಪದ ಪದ್ಮ ಸಂಸೇವೀ ಜನಃ ಭವೇತ್ ವಿಜಿತ ದುರ್ಜನೋ ದುರಿತ ತರ್ಜನ ಸಜ್ಜನಃ ಉಪೈತಿ ಚ ಪರಂಗತಿಂ
ಸತತಮುನ್ನತಿಂ ಸಂತತಂ. ಹೀಗೆ ಅನೇಕ ರೀತಿಯಾಗಿ ಆ ಅನಂತ ಪದ್ಮನಾಭ ಸ್ವಾಮಿಯ ಒಂದು ಸ್ತೋತ್ರವನ್ನ ಮಾಡ್ತಾರೆ. ವಾದಿರಾಜ ತೀರ್ಥರು ಸ್ತೋತ್ರವನ್ನ ಮಾಡ್ತಾರೆ. ಸುರಗುಣ ಪರಿಹಾರ ಶೋಭಮನೋರುಹಾರ ಕರಿಕರ ಸಮಹಸ್ತ ಕಾಂಚನೋದ್ದೀಪ್ತವಸ್ತ್ರ ಶುಭಜನ ಕೃತಗಾನ ಶೇಷಭೋಗೇಶಯಾನ ಪ್ರಭುರಯಮ ವಿನಾಶ ಪ್ರಿಯತಾ ಇಂದಿರೇಶ. ಇಡೀ ದೇವತೆಗಳ ಸಮೂಹವೇ ಆ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕೆ ಟೊಂಕ ಕಟ್ಟಿ ನಿಂತಿದೆ. ಶೇಷದೇವರು 1000 ಮುಖದಲ್ಲಿ 2000 ಕಣ್ಣುಗಳಿಂದ ಆ ಪರಮಾತ್ಮನ ದರ್ಶನವನ್ನ ಮಾಡ್ತಾ ಆ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಇಂಥ ಪರಮಾತ್ಮ ಹೇಗಿದ್ದಾನೆ? ಆ ಪರಮಾತ್ಮನ ಕಂಠದಲ್ಲಿ ಹಾಕಿಕೊಂಡಿರ್ತಕ್ಕಂತಹ ಯಾವ ಹಾರ ಇದೆ, ಆ ಹಾರದಿಂದ ಪರಮಾತ್ಮನ ಕಾಂತಿ ವ್ಯತ್ಯಾಸ ಆಗೋದಲ್ಲ, ಪರಮಾತ್ಮನಿಂದ ಆ ಹಾರಕ್ಕೆ ತುಂಬಾ ಉತ್ತಮವಾದ ಕಾಂತಿ ಬಂದಿದೆ. ಅಷ್ಟೇ ಅಲ್ಲ, ಪರಮಾತ್ಮನ ಕೈ ಹೇಗಿದೆ? ಕರಿಕರ ಸಮಹಸ್ತ, ಆನೆಯ ಸೊಂಡಿಲಿನಂತೆ ದೊಡ್ಡದಾಗಿರ್ತಕ್ಕಂಥ ಹಸ್ತ ಆ ಪರಮಾತ್ಮನದ್ದು ದಷ್ಟಪುಷ್ಟವಾಗಿ ಇದೆ. ಅಷ್ಟೇ ಅಲ್ಲ, ತುಂಬಾ ದೀರ್ಘವಾಗಿರ್ತಕ್ಕಂಥ ಕೈಯಂತೆ ಆ ಪರಮಾತ್ಮನದ್ದು. ಯಾಕೆ? ಪರಮಾತ್ಮ ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ಸಮೀಪದಲ್ಲಿ ಇರುವ ಭಕ್ತರ, ದೂರದಲ್ಲಿ ಇರುವ ಭಕ್ತರ ಯಾವ ಅಭಿಲಾಷೆಗಳು ಇದ್ದಾವೆ ಆ ಎಲ್ಲ ಅಭಿಲಾಷೆಗಳನ್ನು ಕೂಡ ಪೂರೈಸೋದಕ್ಕೋಸ್ಕರವೋ ಏನೋ ಆ ಪರಮಾತ್ಮ ತನ್ನ ಕೈಯನ್ನು ಉದ್ದ ಇಟ್ಕೊಂಡಿದ್ದಾನಂತೆ. ಮತ್ತೆ ಅವನ ಮೈ ಮೇಲೆ ಹಾಕಿಕೊಂಡಂತಹ ಯಾವ ವಸ್ತ್ರ ಇದೆ ಆ ವಸ್ತ್ರ ಚಿನ್ನದಂತೆ ಕಾಂತಿಯುಕ್ತವಾಗಿದೆ. ಕಾಂಚನೋದ್ದೀಪ್ತ ವಸ್ತ್ರ. ಅಷ್ಟೇ ಅಲ್ಲ, ಅವನ ಭಕ್ತರು ಅಲ್ಲಲ್ಲಿ ಬಂದು ಅವಾಗ ಬರ್ತಾ ಇರ್ತಾರೆ. ಬಂದು ಆ ಪರಮಾತ್ಮನ ಸ್ತೋತ್ರವನ್ನ ಮಾಡಿ ಆ ಪರಮಾತ್ಮನ ಮಹಿಮೆಯ ಪರಿಚಯವನ್ನ ನಮಗೆ ಮಾಡಿಕೊಡ್ತಾ ಇರ್ತಾರೆ. ಶೇಷ ಭೋಗೇಶಯಾನ. ಇಂಥ ಆ ಪರಮಾತ್ಮ ಶೇಷನ ಮೇಲೆ ಪವಡಿಸಿದ್ದಾನೆ. ಸಾವಿರಾರು ಮುಖಗಳಿಂದ ಕಂಡು 2000 ನಾಲಿಗೆಗಳಿಂದ ಆ ಅನಂತ ಪದ್ಮನಾಭ ಸ್ವಾಮಿಯ ಸ್ತೋತ್ರವನ್ನ ಮಾಡಿದರೂ ಕೂಡ ಮುಗಿಯಲಾರದೇ ಇರ್ತಕ್ಕಂಥ ಒಂದು ದಿವ್ಯ ಚಿನ್ಮಯ ಸ್ವರೂಪವೇ ಆ ಅನಂತ ಪದ್ಮನಾಭ ಸ್ವಾಮಿ ಅಂತ ಈ ರೀತಿಯಾಗಿ ವಾದಿರಾಜರು ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಸ್ತೋತ್ರವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಮಧ್ವಾಚಾರ್ಯರು ಕೂಡ ತಮ್ಮ ಸಂಚಾರದ ನಿಮಿತ್ತ ಈ ತಿರುವನಂತಪುರ ಅನ್ನೋ ಕ್ಷೇತ್ರಕ್ಕೆ ಹೋಗಿ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದ ಪ್ರವಚನವನ್ನು ಕೂಡ ಮಾಡಿದ್ದು ನಾವು ಮಧ್ವವಿಜಯ ಗ್ರಂಥದಲ್ಲಿ ನಾವು ಉಲ್ಲೇಖವನ್ನ ಕಾಣಬಹುದಾಗಿದೆ. ಹೀಗೆ ಕೇವಲ ವಾದಿರಾಜ ತೀರ್ಥರು ಮಾತ್ರ, ವಾದಿರಾಜ ಯತಿಗಳು ಮಾತ್ರ ತೀರ್ಥ ಪ್ರಬಂಧದಲ್ಲಿ ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದಷ್ಟೇ ಅಲ್ಲ, ಪದ್ಯಗಳ ಮೂಲಕವೂ ಕೂಡ ಅನೇಕ ಹರಿದಾಸರು ಆ ಭಗವಂತನ ಸ್ತೋತ್ರವನ್ನ ಮಾಡಿದ್ದಾರೆ. ಯಾಕೆ? ಹೇಗೆ ಸ್ತೋತ್ರ ಮಾಡಿದ್ದಾರೆ? ಜನ್ಮ ಸಫಲವಾಯಿತು ಆದಿ ಅನಂತ ಜನಾರ್ದನನ ಕಂಡು, ಎನ್ನ ಜನ್ಮ ಸಫಲವಾಯಿತು ಮೂರನೇ ಬಾಗಿಲಲ್ಲಿ ಮುತ್ತು ಶ್ರೀಚರಣವು ಶ್ರೀದೇವಿ ಭೂದೇವಿ ಸೇವೆ ಮಾಡುಪದ ಕಂಡೆ, ಸುರರು ಮಾನವರ ಕಂಡೆ ಸ್ತೋತ್ರ ಮಾಡುಪದ ಕಂಡೆ, ಉರಗ ಶಯನ ಮೇಲೆ
ಹಯವದನ ಕಂಡು ಎನ್ನ ಜನ್ಮ ಸಾರ್ಥಕವಾಯಿತು. ವಾದಿರಾಜ ತೀರ್ಥರು ಅನಂತ ಪದ್ಮನಾಭ ಸ್ವಾಮಿಯನ್ನ ಕಂಡಾಗ ಮಾಡಿದಂತಹ ಒಂದು ಪದ್ಯವೇ ಈ ಪದ್ಯವಾಗಿದೆ. ವಿಜಯದಾಸರು ಸ್ತೋತ್ರವನ್ನ ಮಾಡ್ತಾರೆ ಆ ಪದ್ಮನಾಭ ಸ್ವಾಮಿಯನ್ನ ಕುರಿತು. ಪರಮಾತ್ಮ ಎಲ್ಲರ ಜೊತೆ ನೀನ್ ಈ ಕ್ಷೇತ್ರದಲ್ಲಿ ನೆಲೆಸಿದ್ದೀಯಾ, ಯಾಕೆ ನೀನು ನನ್ನ ಮನಸ್ಸಿನಲ್ಲಿ ಹಾಗೆ ಭಗವತ್ ಭಕ್ತರ ಮನಸ್ಸಿನಲ್ಲಿ ನೀನ್ ಇರಬಾರದು ಅಂತ ಹೇಳಿ ಆ ವಿಜಯದಾಸರು ಸ್ತೋತ್ರವನ್ನ ಮಾಡ್ತಾರೆ. ಜತೆ ತಪ್ಪದಂತೆ ಜತನವ ಮಾಡಿ ನಿಜ ಭಾಗವತರಳು ಇಡೋ ನಮ್ಮ ವಿಜಯ ವಿಠಲ. ವಿಜಯ ವಿಠಲ ಅನ್ನೋ ಅಂಕಿತದಿಂದ ಪ್ರಸಿದ್ಧರಾದ ಯಾವ ವಿಜಯದಾಸರು ಇದ್ದಾರೆ, ಆ ವಿಜಯದಾಸರು ಅನಂತ ಪದ್ಮನಾಭ ಸ್ವಾಮಿಯ ಸ್ತೋತ್ರವನ್ನ ಈ ರೂಪದಲ್ಲಿ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಗೋಪಾಲದಾಸರು ದಾಸ ಚತುಷ್ಟಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಹಾನುಭಾವರೇ ಗೋಪಾಲದಾಸರು. ಅಂಥ ಗೋಪಾಲದಾಸರು ಕೂಡ ಅನಂತ ಪದ್ಮನಾಭನ ದರ್ಶನವನ್ನ ಮಾಡಿ ಆ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾರೆ. ಏನಂತ ಸ್ತೋತ್ರವನ್ನ ಮಾಡ್ತಾರೆ? ಯಾವ ಹೆಡೆ ಇದೆ ಆ ಹೆಡೆ ಎತ್ತಿ ಇರ್ತಕ್ಕಂತಹದ್ದು ಸರ್ಪದ ಭೋಗದ ಸಂಕೇತ. ಆ ಭೋಗವನ್ನ ಮೀರಿ ಅನಂತ ಅವನ ಮೇಲೆ ಪಬಡಿಸಿ ನಿಂತಿದ್ದಾನೆ. ಹಾಗಾಗಿ ಭೋಗವನ್ನ ಮೀರಿ ನಿಂತ ಯಾವ ಆ ಅನಂತ ಪದ್ಮನಾಭ ಸ್ವಾಮಿ ಇದ್ದಾನೆ, ಅವನ ಹತ್ರ ನಾವು ಕೂಡ ಈ ಜೀವನದಲ್ಲಿ ಭೋಗವನ್ನ ಅನುಭವಿಸುವಂತಹದ್ದನ್ನ ಆದಷ್ಟು ಕಡಿಮೆ ಮಾಡು ಅನ್ನೋದನ್ನ ಪ್ರಾರ್ಥನೆ ಮಾಡೋದಕ್ಕೋಸ್ಕರವೇ ಆ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನವನ್ನ ಮಾಡಬೇಕು. ಕಾಲ ಯಾವಾಗ ಸಾಯ್ತೇವೋ, ಯಾವಾಗ ಕಾಲನಾಮಕ ಮೃತ್ಯು ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಈ ಕಾರಣದಿಂದ ಈ ಭೋಗ ಬಿಡಿಸಿ, ಈ ಸಂಸಾರದ ಬಂಧ ಬಿಡಿಸಿ ನಿನ್ನ ಬಳಿಗೆ ಬರಮಾಡಿಕೋ ಅಂತ ಗೋಪಾಲದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ. ಈಗಲೋ ಇನ್ಯಾವಾಗಲೋ ತನುವು ಹೋಗದಿರದು. ಈ ದೇಹದಲ್ಲಿ ಇರ್ತಕ್ಕಂಥ ಜೀವ ಈಗ ಈ ದೇಹವನ್ನು ಬಿಟ್ಟು ಹೋಗ್ತಾನೋ ಅಥವಾ ಇನ್ಯಾವಾಗ ಬಿಟ್ಟು ಹೋಗ್ತಾನೋ ಅದು ಮಾತ್ರ ಗೊತ್ತಿಲ್ಲ. ಭೋಗದಾಸೆಯ ಬಿಡಿಸಯ್ಯ ನಾಗಶಯನ ನಲಿನ ನಯನ. ಪರಮಾತ್ಮ ಈ ಕಾರಣದಿಂದ ನನಗೆ ಯಾವ ಈ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಹುಟ್ಟಿದೆ ಆ ಎಲ್ಲ ಆಸಕ್ತಿಯನ್ನು ಕೂಡ ಬಿಡಿಸುವಂಥವನಾಗು. ಹೇಗ್ ಮಾಡ್ಬೇಕು? ತಿದ್ದಿ ಮನವ ನಿನ್ನ ಪಾದ ಪದ್ಮವ ನೆನೆವಂತೆ ಮಾಡೋ ಪೊದ್ದಿದವನ ಪೊರೆವ ಕರುಣಾ ಸಿಂಧು ಎನ್ನ ಪರಮ ಬಂಧು. ಪರಮಾತ್ಮ ನನ್ನ ಮನಸ್ಸಿನೊಳಗೆ ಸುಮ್ಮನೆ ನೀನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನನ್ನ ಮನಸ್ಸನ್ನ ತಿದ್ದಿ ತೀಡಿ ನೀನು ಈ ನನ್ನ ಅಂತಃಕರಣದಲ್ಲಿ ಅಚಲವಾಗಿ ನಿಲ್ಲುವಂತೆ ಅನುಗ್ರಹವನ್ನ ಮಾಡಬೇಕಾದವನು ನೀನೇ. ಕರುಣಾ ಸಿಂಧೋ ಎನ್ನ ಪರಮ ಬಂಧೋ. ಆದ್ದರಿಂದ ನನಗೆ ಅನುಗ್ರಹವನ್ನ ಮಾಡು ಅಂತ ಈ ರೀತಿ ಗೋಪಾಲದಾಸರು ಕೂಡ ಸ್ತೋತ್ರವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದೇ ಬೇಡಿದೆ ನಿನ್ನೆ ಒಂದೇ ದೇವನೇ ಕೇಳು, ಒಂದೇ ಮನವ ಕೊಡು ವಂದಿಸೇ ನಿನ್ನನು. ಅನೇಕರು ಅನೇಕ ರೀತಿಯಾಗಿ ಸ್ತೋತ್ರವನ್ನ ಆ ಅನಂತ ಪದ್ಮನಾಭ ಸ್ವಾಮಿಯ ಮೇಲೆ ಮಾಡಿದ್ದನ್ನ ನಾವು ನೋಡ್ತೇವೆ. ಕನಕದಾಸರು ಅವರು ಹೇಳ್ತಾರೆ, ಬಿದ್ದು ಭವದ ನೇಕ ಜನುಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪಾಪ ಬುದ್ಧಿ ತೋರ ಪದ್ಮನಾಭನೇ. ಪರಮಾತ್ಮ ಈ ಸಂಸಾರ ಬಂಧನದಲ್ಲಿ ಬಿದ್ದು 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 ಎಷ್ಟೆಷ್ಟು ನಾನು ಈ ಸಂಸಾರದಲ್ಲಿ ಬಂಧಿತನಾಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಇನ್ನಷ್ಟು ಕಲುಷಿತನಾಗಿ ಈ ಸಂಸಾರದಿಂದ ಬಿಡುಗಡೆ ಅಂತಕ್ಕಂಥ ಮಾರ್ಗ ನನಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇಂಥ ಕಲುಷದಿಂದ ಗೆದ್ದು ಬರುವ
ಈ ಸಂಸಾರ ಎಂಬ ಕಲುಷದಿಂದ ಗೆದ್ದು ಬರತಕ್ಕಂಥ ಯಾವುದಾದ್ರೂ ಒಂದು ಉಪಾಯ ಇದ್ದರೆ ಆ ಉಪಾಯವನ್ನ ನನಗೆ ನೀನು ಇವತ್ತಿನ ದಿನ ಹೇಳು, ಬುದ್ಧಿ ತೋರೋ, ನನಗೆ ಪ್ರೇರಣೆಯನ್ನ ಮಾಡು ಅಂತ ಹೇಳಿ ಆ ಕನಕದಾಸರು ಕೂಡ ಪದ್ಮನಾಭನ ಬಗ್ಗೆ ಸ್ತೋತ್ರವನ್ನ ಮಾಡಿದ್ದು ನಾವು ಕಾಣ್ತೇವೆ. ಹೀಗೆ ಆ ರಾಘವೇಂದ್ರ ತೀರ್ಥರು ಇಷ್ಟೆಲ್ಲ ಮಹಿಮೋಪೇತನಾಗಿರ್ತಕ್ಕಂತಹ ಯಾವ ಈ ಅನಂತ ಪದ್ಮನಾಭ ಸ್ವಾಮಿ ಆ ತಿರುವನಂತಪುರಂ ಅನ್ನೋ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಆ ಕ್ಷೇತ್ರ ಸ್ವಾಮಿಯಾದ ಅನಂತ ಪದ್ಮನಾಭನನ್ನ ದರ್ಶನ ಮಾಡಿ ನಮಸ್ಕಾರ ಮಾಡಿ ಅಲ್ಲಿಂದ ಮುಂದೆ ಒಂದು 20 ಮೈಲು ದೂರ ಇರತಕ್ಕಂತಹ ವಲ್ಕಲ ಅನ್ನುವಂತಹ ಕ್ಷೇತ್ರಕ್ಕೆ ರಾಘವೇಂದ್ರ ತೀರ್ಥರು ಸಂಚಾರವನ್ನು ಮಾಡ್ತಾರೆ. ವಲ್ಕಲ ಅಂತ ಯಾಕೆ ಆ ಕ್ಷೇತ್ರಕ್ಕೆ ಬಂತು ಅಂತ ಹೇಳಿದರೆ ಹೇಳ್ತಾರೆ, ವಲ್ಕಲ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬಟ್ಟೆ ಅಂತ ಅರ್ಥ. ಪ್ರಾಯ ದಕ್ಷಿಣ ಭಾರತದ ಗಯಾ ಕ್ಷೇತ್ರ ಅಂದರೆ ಈ ವಲ್ಕಲ ಅನ್ನೋ ಕ್ಷೇತ್ರಕ್ಕೆ ಕರೀತಾರೆ. ಇವತ್ತಿನ ದಿನ ಆ ಕ್ಷೇತ್ರಕ್ಕೆ ವರ್ಕಲ ಅಂತ ಹೆಸರು ಬದಲಾವಣೆ ಆಗಿದೆ. ಯಾರಾದರೂ ಕೂಡ ಉತ್ತರ ಭಾರತದಲ್ಲಿ ಇರುವ ಗಯಾ ಕ್ಷೇತ್ರದಲ್ಲಿ ಆ ವಿಷ್ಣುಪಾದ ಏನಿದೆ, ಆ ವಿಷ್ಣುಪಾದದಲ್ಲಿ ಪಿಂಡ ಪ್ರದಾನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಕೇರಳ ರಾಜ್ಯದಲ್ಲಿ ಇರುವ ಈ ವಲ್ಕಲ ಅಥವಾ ವರ್ಕಲ ಅನ್ನೋ ಕ್ಷೇತ್ರದಲ್ಲಿ ಇರುವ ಜನಾರ್ದನ ಸ್ವಾಮಿಯ ದರ್ಶನವನ್ನ ಮಾಡಿ ಆ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಮಾಡಿದರೆ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದರೆ ಎಷ್ಟು ಪುಣ್ಯ ದೊರಕಬೇಕೋ ಅಷ್ಟು ಪುಣ್ಯ ನಮಗೆ ದೊರಕತ್ತೆ ಅಂತ ಹೇಳ್ತಾರೆ. ಏನು ಈ ಕ್ಷೇತ್ರದ ಮಹಿಮೆ ಅಂತ ವಿಚಾರ ಮಾಡಿದರೆ, ವಿಷ್ಣುವಿನ ಕ್ಷೇತ್ರ. ಜನಾರ್ದನ ಅಂದ್ರೆ ವಿಷ್ಣು ಅಂತ ಅರ್ಥ. ಹಿಂದೆ ಬ್ರಹ್ಮದೇವರ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ವೈಕುಂಠ ಲೋಕಕ್ಕೆ ಹೋಗಿರ್ತಾರೆ. ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾರೆ. ಆ ಇಂಪಾದ ಧ್ವನಿಯಿಂದ ಪರಮಾತ್ಮನ ಗಾನವನ್ನ ಮಾಡಿ ಸ್ತೋತ್ರವನ್ನ ಮಾಡ್ತಾ ಇದ್ದಾಗ ಆ ಗಾನಕ್ಕೆ ಮರುಳಾಗಿ ಪರಮಾತ್ಮ ನಾರದ ಮಹರ್ಷಿಗಳನ್ನ ಹಿಂಬಾಲಿಸಿಕೊಂಡು ಬರ್ತಾನೆ. ಚತುರ್ಮುಖ ಬ್ರಹ್ಮದೇವರ ಲೋಕಕ್ಕೆ ಆಗಮಿಸ್ತಾನೆ. ಆ ಆಗಮಿಸಿದ ಸಂದರ್ಭದಲ್ಲಿ ಬ್ರಹ್ಮನೂ ಕೂಡ ತನ್ನ ಮಗನ ಆ ಇಂಪಾದ ಧ್ವನಿಯನ್ನ ಕೇಳಿ ಅವನು ಕೂಡ ಮಾರ್ಕೊಂಡ್ಬಿಡ್ತಾನೆ. ಇದನ್ನ ನೋಡಿ ದೇವತೆಗಳೇ ಅಪಹಾಸ್ಯ ಮಾಡ್ತಾರಂತೆ ಚತುರ್ಮುಖ ಬ್ರಹ್ಮನಿಗೆ. ಈ ರೀತಿಯ ಅಪಹಾಸ್ಯ ಮಾಡಿದಾಗ ಆ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರಂತೆ ಎಲ್ಲ ದೇವತೆಗಳಿಗೂ. ನೀವು ಮಾಡಿದ ಯಾವ ಈ ಪಾಪ ಇದೆ, ಇದಕ್ಕೆ ನೀವು ಪ್ರಾಯಶ್ಚಿತ್ತವನ್ನ ಅನುಭವಿಸಲೇಬೇಕು. ಏನು ಪ್ರಾಯಶ್ಚಿತ್ತ ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಎಲ್ಲಾ ತೊಂದರೆಗಳನ್ನು ಕೂಡ ಅನುಭವಿಸಬೇಕಾಗತ್ತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ನೀನ್ ಯಾವ ಈ ಶಾಪವನ್ನ ಕೊಟ್ಟಿದ್ದೀರಾ, ಈ ಶಾಪ ವಿಮೋಚನೆಗೆ ನಾವ್ ಏನ್ ಮಾಡಬೇಕು, ಎಲ್ಲಿ ಪ್ರಾಯಶ್ಚಿತ್ತವನ್ನ ಆಚರಣೆ ಮಾಡಬೇಕು ಅಂತ ಕೇಳಿದಾಗ ಆಗ ಬ್ರಹ್ಮದೇವರು ಹೇಳ್ತಾರೆ, ನಾರದ ಮಹರ್ಷಿಗಳ ಉತ್ತರೀಯ ಅಂದ್ರೆ ಮೇಲೆ ಹಾಕಿಕೊಂಡಂತಹ ವಸ್ತ್ರ ಯಾವ ಪ್ರದೇಶದಲ್ಲಿ ಬೀಳತ್ತೋ ಆ ಪ್ರದೇಶದಲ್ಲಿ ನೀವು ಈ ಪ್ರಾಯಶ್ಚಿತ್ತವನ್ನ ಆಚರಣೆ ಮಾಡಿ. ಕೊನೆಗೆ ನಾರದ ಮಹರ್ಷಿಗಳ ಆ ವಸ್ತ್ರ ಎಲ್ಲಿ ಬೀಳತ್ತೆ, ವಲ್ಕಲ ಅನ್ನೋ ಕ್ಷೇತ್ರ. ಆ ಮಹರ್ಷಿಗಳ ಬಟ್ಟೆ ಉತ್ತರೀಯ ಬಿದ್ದಿರುವ ಕಾರಣದಿಂದಲೇ ಆ ಕ್ಷೇತ್ರಕ್ಕೆ ವಲ್ಕಲ ಜನಾರ್ದನ ಅಂತ ಪ್ರಸಿದ್ಧಿ ಬಂತು. ವಲ್ಕಲ ಅನ್ನೋ ಕ್ಷೇತ್ರಕ್ಕೆ ಬಟ್ಟೆ ಅಂತ ಹೆಸರು. ಹೀಗಾಗಿ ದೇವತೆಗಳು ತಮ್ಮ ತಪಸ್ಸನ್ನ, ಪ್ರಾಯಶ್ಚಿತ್ತವನ್ನ, ಪಾಪವನ್ನ ತೊಡೆದುಕೊಳ್ಳೋದಕ್ಕೆ ಅಲ್ಲಿ ತಪಸ್ಸನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಪರಮಾತ್ಮ ಆ ಕ್ಷೇತ್ರದಲ್ಲಿ ಜನಾರ್ದನ ನಾಮಕನಾಗಿ ಕೈಯಲ್ಲಿಯೇ ಪಿಂಡವನ್ನ ಹಿಡಿದುಕೊಂಡು ನಿಂತಿದ್ದಾನೆ. ಕೈಯಲ್ಲಿಯೇ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಪುರುಷರು ಕೂಡ ಪಿಂಡ ಪ್ರದಾನವನ್ನ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಇಂಥ ಆ ಜನಾರ್ದನ ಸ್ವಾಮಿ ನೆಲೆಸಿದ ಯಾವ ವಲ್ಕಲ ಕ್ಷೇತ್ರ ಇದೆ, ಆ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿ ರಾಘವೇಂದ್ರ ತೀರ್ಥರು
ಜನಾರ್ದನ ಸ್ವಾಮಿಯ ದರ್ಶನವನ್ನ ಮಾಡಿ ನಮಸ್ಕಾರವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಈ ಜನಾರ್ದನ ಸ್ವಾಮಿಯ ಬಗ್ಗೆ ವಿಜಯದಾಸರು ತಮ್ಮ ಸುಳಾದಿಗಳಲ್ಲಿ ಅನೇಕ ರೀತಿಯಾಗಿ ಚಿಂತನೆಯನ್ನ ಮಾಡಿದ್ದಾರೆ. ಆ ಜನಾರ್ದನ ಸ್ವಾಮಿಯ ಬಗ್ಗೆ ತುಂಬಾ ಅತ್ಯದ್ಭುತವಾಗಿ ಆ ಜನಾರ್ದನನ ಮಹಿಮೆಯನ್ನ ಕೊಂಡಾಡ್ತಾರೆ ತಮ್ಮ ಸುಳಾದಿಗಳಲ್ಲಿ ವಿಜಯದಾಸರು.